ನಮಸ್ಕಾರ, ನಾನು ಬಸವರಾಜ್. ಆ ಒಂದು ಸನ್ನಿವೇಶ ಬಂದ್ರೆ ಅವರ ಜನಕ್ಕೆ ಅನ್ಯಾಯ ಆಗ್ತದೆ ಅಂದ್ರೆ ಸುಮ್ಮನೆ ಕೂತ್ಕೊಳ್ಳಲ್ಲ. ನಾವು ಮೊದಲಿನ ಸಿದ್ದರಾಮಯ್ಯ ನೋಡಿದ ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿಯಾಗಿ ಸಾಕಷ್ಟು ಸವಾಲುಗಳನ್ನು ಎದುರಿಸ್ತಿದ್ದಾರೆ. ಸಮಸ್ಯೆಗಳ ದೊಡ್ಡ ಪರ್ವತದ ಮುಂದೆ ನಿಂತಿದ್ದಾರೆ. ಸಾಕ್ಷಿಗುಡ್ಡೆ ನಿರ್ಮಿಸ್ತೀನಿ ಅಂತ ಓಡಾಡ್ತಿದ್ದಾರೆ, ಹೋರಾಡ್ತಿದ್ದಾರೆ. ಆದರೆ ಬಿಜೆಪಿಯ ಮಾಜಿ ಸಿಎಂ, ಒಂದು ಕಾಲದ ಸಿದ್ದರಾಮಯ್ಯ ಅವರ ಅತ್ಯಾಪ್ತ, ಸ್ಫೋಟಕ ಬಾಂಬನ್ನು ಸಿಡಿಸಿರುವಂಥದ್ದು. ಏನಾಗಬಹುದು, ಏನಾಗತ್ತೆ? ಸಿದ್ದರಾಮಯ್ಯ ಅವರು ಹೊಸದೊಂದು ಪಕ್ಷವನ್ನ ಕಟ್ಟುತ್ತಾರಾ? ಅದು ಪ್ರಾದೇಶಿಕ ಪಕ್ಷ. ಯಾಕೆ ಅಂತ ಆ ಮಾತನ್ನ ಹೇಳ್ತಿದ್ದೀನಿ ಅಂದ್ರೆ, ವಿಡಿಯೋದ ಆರಂಭಕ್ಕೂ ಮುನ್ನ ನೀವು ಒಂದು ಹಳೆಯ ದೃಶ್ಯವನ್ನ ನೋಡಿದ್ರಿ. ಸುಮಾರು 20-21 ವರ್ಷಗಳ ಹಿಂದಿನ ದೃಶ್ಯ. ಅದರಲ್ಲಿ ಯಂಗ್ ಬಸವರಾಜ ಬೊಮ್ಮಾಯಿ ಅವರು, ಮಾಜಿ ಸಿಎಂ, ಸಿದ್ದರಾಮಯ್ಯ ಅವರ ಪಕ್ಕದಲ್ಲಿ ಕೂತು ಮಹತ್ವದ ಚರ್ಚೆ ಮಾಡ್ತಾರೆ. ಅದು ಅಹಿಂದ ಸಮಾವೇಶದ ಪೂರ್ವಭಾವಿ ಸಭೆಯ ಒಂದು ವಿಡಿಯೋ. ಅಲ್ಲಿ ಸಿದ್ದರಾಮಯ್ಯ ಅವರ ವಯಸ್ಸನ್ನು ನೀವು ನೋಡಬಹುದು, ಅಥವಾ ಬಸವರಾಜ ಬೊಮ್ಮಾಯಿ ಅವರ ವಯಸ್ಸು. ಅವರೆಲ್ಲರೂ ಕೂಡ ವಿಶೇಷ ಅಂದ್ರೆ, ಇತ್ತೀಚೆಗೆ ಒಂದು ಪ್ರೆಸ್ ಮೀಟ್ ಅಲ್ಲಿ ಅಥವಾ ಒಂದು ಇಂಟರ್ವ್ಯೂನಲ್ಲಿ ನೋಡಿ, ಹುಬ್ಬಳ್ಳಿಯಲ್ಲಿ ನಡೆದಂತಹ ಮೊಟ್ಟ ಮೊದಲ ಅಹಿಂದ ಸಮಾವೇಶದಲ್ಲಿ ನಾನು ಕೂಡ ಭಾಷಣ ಮಾಡಿದ್ದೆ. ನನ್ನ ಭಾಷಣವನ್ನ ಸಿದ್ದರಾಮಯ್ಯ ಅವರು ಮೆಚ್ಕೊಂಡಿದ್ರು. ನಾವೆಲ್ಲರೂ ಒಟ್ಟಿಗೆ ಇದ್ವಿ ಅನ್ನೋ ಮೆಸೇಜ್ ಅನ್ನ ಕೊಟ್ಟಿದ್ರು. ಆದ್ರೆ ಈಗ ನಾಡಿನ ಅತ್ಯಂತ ವಿಶ್ವಾಸಾರ್ಹ ಪತ್ರಿಕೆ ಪ್ರಜಾವಾಣಿ ಡಿಜಿಟಲ್ ವೇದಿಕೆಗೆ ಬಸವರಾಜ ಬೊಮ್ಮಾಯಿ ಅವರು ಒಂದು ಸಂದರ್ಶನವನ್ನ ಕೊಟ್ಟಿದ್ದಾರೆ. ಆ ಸಂದರ್ಶನದಲ್ಲಿ ಸುಸ್ಪಷ್ಟವಾಗಿ ಹೇಳಿರುವಂತಹ ಮಾತು, ಸಿದ್ದರಾಮಯ್ಯ ಅವರನ್ನ ನಾನು ನೋಡಿದ್ದೀನಿ. ಸಿದ್ದರಾಮಯ್ಯ ಅವರಿಗೆ, ಅವರ ಸೈದ್ಧಾಂತಿಕ ಬದ್ಧತೆಗೆ, ಅವರು ನೆಚ್ಚಿಕೊಂಡ ಅಲ್ಪಸಂಖ್ಯಾತ ಹಿಂದುಳಿದ ದಲಿತ ಸಮುದಾಯಗಳಿಗೆ ಈಗಿನ ನಾಯಕತ್ವ ಅನ್ಯಾಯ ಮಾಡಿದ್ರೆ ಸಿಡಿದೇಳ್ತಾರೆ, ಬಂಡೇಳ್ತಾರೆ. ಅವರ ಜೊತೆಯಲ್ಲಿ ದೊಡ್ಡ ಶಾಸಕ ಪಡೆ ಇದೆ. ಯಾಕಂದ್ರೆ ಅಲ್ಲಿನ ಸಂದರ್ಶಕರೇ ಕೇಳ್ತಾರೆ, ಅವರು ಕೂಡ ಬಂಗಾರಪ್ಪ ಅವರ ರೀತಿಯಲ್ಲಿ ಹೊಸ ಪಕ್ಷ ಕಟ್ಟಬಹುದಾ ಅಂತ. ಅದಾದ ಮೇಲೆ ಬಸವರಾಜ ಬೊಮ್ಮಾಯಿ ಅವರು ಹೇಳುವಂತಹ ಮಾತು, ಸುಮ್ಮನೆ ಕೂರುವಂಥವರಲ್ಲ ಸಿದ್ದರಾಮಯ್ಯ ಅವರು ಅಂತ. ಈಗಿನ ಸಮಸ್ಯೆಗಳು ಡಿ.ಕೆ. ಶಿವಕುಮಾರ್ ಅವರು ಎದುರಿಸ್ತಿರುವಂತಹದ್ದೇನು? ದೊಡ್ಡ ಫ್ಯೂಡಲ್ ರೀತಿಯಲ್ಲಿ ಆಪಲ್ ತಿಂದು ಜನಕ್ಕೆ ಹೆಸಿತಾರೆ, ಎಂಜಲ್ ಎಸಿತಾರೆ ಅಂದ್ರೆ, ಅವರು ಈ ನಾಡಿನ ಮುಖ್ಯಮಂತ್ರಿಯಾಗಿ ಎಷ್ಟು ದಿನಗಳ ಕಾಲ ಮತ್ತು ಸಚ್ಚಾರಿತ್ರ್ಯಪೂರ್ಣ ವ್ಯಕ್ತಿತ್ವದ ಸೀಲನ್ನ ಜನರಿಂದ ಪಡೆಯುವಂತಹ ನಾಯಕರಾಗಿ ಉಳಿಬಹುದು ಚರಿತ್ರೆಯಲ್ಲಿ. ಡಿ.ಕೆ. ಶಿವಕುಮಾರ್ ಅವರ ಸಾಕ್ಷಿಗುಡ್ಡೆಗಳ ಲೆಕ್ಕಕ್ಕೆ ಬಂದ್ರೆ, ಎಂಜಲ್ ಆಪಲ್ ಎಸೆಯುವಂಥದ್ದು ಕೂಡ ಒಂದು ಸಾಕ್ಷಿಗುಡ್ಡೇನೆ. ದೇಶದ ಎಲ್ಲ ಮಾಧ್ಯಮಗಳು ಅಚ್ಚುಕಟ್ಟಾಗಿ ಉಪ್ಪು, ಖಾರ, ಮಸಾಲೆ ಎಲ್ಲ ತುಂಬಿ ಯಾವ ರೀತಿ ಪ್ಯಾಕ್ ಮಾಡಿ ಒಂದು ಸರಿಯಾದ ಪೆಟ್ಟನ್ನು ಕೊಡಬೇಕು ಅದನ್ನು ಕೊಟ್ಟಾಯ್ತು. ಇಲ್ಲ PR ಸ್ಟಂಟ್ಗೋಸ್ಕರ ಮಾಡಿದ್ರೆ ಈ ನಾಡಿನ ಮುಖ್ಯಮಂತ್ರಿಯ ಸ್ಥಾನದ ಘನತೆ, ಮಾನ, ಮರ್ಯಾದೆ ಎಷ್ಟು ಕಾಸಿಗೆ ಹರಾಜಾಗಿರಬಹುದು ಜನ ಕೇಳಬಹುದು. ನಾಳೆ ಅದು ವಿಪಕ್ಷಗಳು ಇದನ್ನ ಎಷ್ಟರ ಮಟ್ಟಿಗೆ ಬಳಸ್ಕೊಂಡ್ವು? ವಿಪಕ್ಷದ ನಾಯಕರೊಬ್ಬರಿದ್ದಾರೆ ಪಾಪ, ಅವ್ರನ್ನ ಯಾಕೆ ಆ ಜಾಗದಲ್ಲಿ ಕೂರಿಸಿದ್ರೋ ಗೊತ್ತಿಲ್ಲ. ಸೆಕೆಂಡ್ರಿ, ಈಗ ವಿಧಾನ ಪರಿಷತ್ ಚುನಾವಣೆಯ ಸಂದರ್ಭ. ಜೂನ್ 18ಕ್ಕೆ ಪರಿಷತ್ ಚುನಾವಣೆ ಮುಗಿಯುತ್ತೆ. ಈಗಾಗಲೇ ರೆಸಾರ್ಟ್ ರಾಜಕಾರಣ ಕೂಡ ಶುರುವಾಗಿದೆ. ಯಾಕೆ? JDS ಮಹತ್ವದ ಒಂದು ನಡೆಯನ್ನ ಅನುಸರಿಸಿರುವಂಥದ್ದು, ತಮ್ಮ ಪರ ಮತ್ತೊಬ್ಬ ಅಭ್ಯರ್ಥಿಯನ್ನ ಅಖಾಡಕ್ಕೆ ಇಳಿಸಿರುವಂಥದ್ದು. ನೀವು ಈ ಕಡೆ ಹೋದ್ರು, ಈ ಕಡೆ ಬಂದ್ರು, NDA ಕೂಟಕ್ಕೂ ಮತ್ತೊಬ್ಬರನ್ನ ಗೆಲ್ಲಿಸಿಕೊಳ್ಳೋದಕ್ಕೆ 2 ಮತ ಬೇಕಾಗತ್ತೆ. ಕಾಂಗ್ರೆಸ್ಗೂ ಕೂಡ 2 ಮತ ಬೇಕಾಗತ್ತೆ. ಯಾಕಂದ್ರೆ ಪಕ್ಷೇತರರು, ಉಚ್ಚಾಟಿತ ಶಾಸಕರು ಬಿಜೆಪಿಯಿಂದ, ಜನಾರ್ದನ್ ರೆಡ್ಡಿ, ಹೀಗೆ ಸಾಕಷ್ಟು ಅವಕಾಶಗಳಿದಾವೆ. ಈಗ ಮಹತ್ವದ ಚರ್ಚೆ ನಡೀತಿರುವಂಥದ್ದು, ಸುಮಾರು 24 ಶಾಸಕರ ದಂಡು ಅತೃಪ್ತ ಅಲ್ಪಸಂಖ್ಯಾತ ನಾಯಕನ ಜೊತೆಯಲ್ಲಿ ಗಟ್ಟಿಯಾಗಿ ನಿಂತ್ಕೊಂಡಿದೆ. ನೀವು ಯಾವ ರೆಸಾರ್ಟ್ ತಗೊಂಡೋಗಿ ಕೂರಿಸಿದ್ರು ಕೂಡ
18ನೇ ತಾರೀಕು ಆ ಅಲ್ಪಸಂಖ್ಯಾತ ನಾಯಕ ಅಥವಾ ಆ ಅಲ್ಪಸಂಖ್ಯಾತ ನಾಯಕನ ಬೆನ್ನಿಗೆ ಇರುವಂತಹ ದೈತ್ಯ ಶಕ್ತಿ ಯಾವ ನಿರ್ದೇಶನವನ್ನ ನೀಡುತ್ತೋ ಆ ರೀತಿ ಮೆಸೇಜ್ ಹೋಗುತ್ತೆ, ಆ ರೀತಿ ಓಟ್ ಹಾಕ್ತಾರೆ. ಅದು 2028 ವಿಧಾನಸಭಾ ಚುನಾವಣೆಗೂ ಮುಂಚೆ ನಡೆಯುವಂತಹ ಅತಿ ದೊಡ್ಡ ಕ್ಷಿಪ್ರ ಕ್ರಾಂತಿ 28ಕ್ಕೆ ಏನಾಗುತ್ತೆ ಅನ್ನುವಂತಹ ರಿಸಲ್ಟ್ ಅನ್ನ ಕೊಡುತ್ತೆ. ಇದು ಒಂದು ಲೆಕ್ಕ. ಬಸವರಾಜ ಬೊಮ್ಮಾಯಿ ಅವರು ಬಿಜೆಪಿಯ ಮಾಜಿ ಮುಖ್ಯಮಂತ್ರಿಗಳು, ಸಂಸದರು, ಈಗ ಸಿದ್ದರಾಮಯ್ಯ ಅವರ ಒಂದು ಸುಳಿವನ್ನ ಕೊಡ್ತಾರೆ. ಯಾಕಂದ್ರೆ ಅವ್ರ ಜೊತೆಲಿ ಅತ್ಯಂತ ಬಹುಮುಖ್ಯ ಅನಿಸುವಂತಹ ತಿರುವುಗಳಲ್ಲಿ, ರಾಜಕೀಯ ತಿರುವುಗಳ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಅವರ ಜೊತೆಲಿ ಇದ್ದಂಥವ್ರು ಏನು ಮಾಡಬಹುದು ಸಿದ್ದರಾಮಯ್ಯ ಅನ್ನೋದನ್ನ ಹೇಳ್ತಿದ್ದಾರೆ. ಹಾಗಿದ್ರೆ ಹೊಸ ಪಕ್ಷ ಕಟ್ಟುವಂತಹ ಸಾಧ್ಯತೆಗಳಿದೆಯಾ? ಶಕ್ತಿ, ವಯಸ್ಸು, ಒಬ್ಬ ಛಲಗಾರನಿಗೆ ಅಥವಾ ಒಬ್ಬ ಸ್ವಾಭಿಮಾನಿ ಸಮಾಜವಾದಿಗೆ ವಯಸ್ಸು ಮುಖ್ಯ ಆಗೋದಿಲ್ಲ. ಆದರೆ ಇಲ್ಲಿ ಅವಕಾಶಗಳು ಮತ್ತು ನಿಸರ್ಗ ಯಾವ ರೀತಿ ಇದೆ ಅಂದ್ರೆ, ಜಾತ್ಯತೀತ ಜನತಾ ದಳಕ್ಕೂ ಕೂಡ ದೊಡ್ಡ ಫೋರ್ಸ್ ಬೇಕು. ಹಾಗಂತ ಅವ್ರು JDSಗೆ ಹೋಗ್ತಾರ? ರಾಜಕಾರಣದಲ್ಲಿ ಇದಾಗೋದೇ ಇಲ್ಲ ಅಂತ ಯಾರು ಹೇಳಲಿಕ್ಕಾಗೋದಿಲ್ಲ. ಎಲ್ಲವೂ ಸಾಧ್ಯ, ಬಹುಪಾಲು ಎಲ್ಲವೂ ಆ ಕ್ಷಣಕ್ಕೆ ಕ್ಷಣಿಕ ಅಸಾಧ್ಯ ಅಂತ ಹೇಳಬಹುದು. ಇದನ್ನ ಮೀರಿ ಅಖಿಲ ಭಾರತ ಪ್ರಗತಿಪರ ಜನತಾ ದಳ ಇತ್ತು, ಅದರಿಂದ ಶಾಸಕರು ಇದ್ರು. ಆ ಪಕ್ಷಕ್ಕೆ ಮರುಜೀವ ನೀಡಬಹುದು ಅನ್ನುವಂತಹ ಕಳೆದ 6-7 ತಿಂಗಳುಗಳ ಒಂದು ಚರ್ಚೆಗಳೇನಿದ್ವು ಅದು ನಿಜ ಆಗಬಹುದಾ? ಈ ಎಲ್ಲ ಅನುಮಾನಗಳ, ಡೌಟ್ಗಳ ಮಧ್ಯೆನೆ DK ಶಿವಕುಮಾರ್ ಅವರು ತಮ್ಮ ಸರ್ಕಾರ ಎಂಜಲು ಆಪಲ್ ಎಸೆಯುವಂತಹ ಸರ್ಕಾರ ಎಷ್ಟು ದಿನ ಇರಬಹುದು, ಎಷ್ಟು ದಿನ ಉಳಿಬಹುದು ಅನ್ನುವಂತಹ ದೊಡ್ಡ ಸಂದಿಗ್ಧತೆಯ ಮಧ್ಯೆನೆ ಪಾಪ ಅವರೇನು ಆರಾಮಾಗಿ ಮೆತ್ತನೆಯ ಹೂವಿನ ಹಾಸಿಗೆ ಅಥವಾ ಕುರ್ಚಿ ಮೇಲೆ ಕೂತಿಲ್ಲ, ಅದು ಮುಳ್ಳಿನ ಕುರ್ಚಿನೇ ಆಗಿದೆ ಈಗಲೂ ಕೂಡ. ಬಿಡದಿಯ ರೈತರು ಬಿಡಲ್ಲ ನಾವು ಅಂತಿದ್ದಾರೆ. ಮತ್ತೊಂದು ಕಡೆ ಇವರದ್ದೇ ಮೇಕೆದಾಟು ಪ್ರಾಜೆಕ್ಟ್ ಎಲ್ಲಿಗೆ ಬರುತ್ತೆ, ಈಗ ನೀವೇ ಮುಖ್ಯಮಂತ್ರಿ, ಪೆನ್ನು ನಿಮ್ದೆ, ಪೇಪರು ನಿಮ್ದೆ, ಏನ್ ಮಾಡ್ತಿದ್ದೀರಿ ಜನ ಪ್ರಶ್ನೆ ಮಾಡ್ತಾರೆ. ಇದಲ್ಲದೆ ಭಿನ್ನಮತ, ಖಾತೆಯ ಖ್ಯಾತೆ ಎಲ್ಲವೂ ಕೂಡ ಅವರನ್ನ ಹಿಡಿದು ಹಿಪ್ಪೆ ಮಾಡ್ತಿದೆ. ಇದರ ಜೊತೆಯಲ್ಲಿ ಅವರ ಬೆಂಬಲಿತ ಅಥವಾ ಅವರ ಶಿಷ್ಯ ಪಡೆ ಏನೆಲ್ಲ ಆಟಾಟೋಪಗಳನ್ನ ಮಾಡ್ತಿದೆ ಅಂದ್ರೆ, ಮುಂದಿನ ದಿನಮಾನಗಳಲ್ಲಿ ಒಂದೊಂದಾಗಿ ನೋಡಪ್ಪ ಇಂಥ ಅವರ ಶಿಷ್ಯರು ಏನೆಲ್ಲ ಮಾಡ್ತಿದ್ದಾರೆ ಅನ್ನುವಂತಹ ಸಂಪೂರ್ಣ ಸಿನಿಮಾ ತೆರೆ ಮೇಲೆ ಕ್ಲೀನ್ ಆಗಿ ಕಾಣಿಸುತ್ತೆ. ಇದರ ಮಧ್ಯೆ ಯಾರಿಗೆ ಖಾತೆ ಸಿಗುತ್ತೆ ಅಥವಾ ಯಾರು ಸಚಿವರಾಗ್ತಾರೆ, ಯಾರು ಆಗೋದಿಲ್ಲ ನೋಡಿ. ಎಕ್ಸಾಂಪಲ್ KN ರಾಜಣ್ಣ ಅಂತ ಅವರನ್ನ ಎಷ್ಟು ದೂರ ಇಟ್ರು ಅದು ಡೇಂಜರ್ರೇ. ಜಮೀರ್ ಅಹಮದ್ ಖಾನ್ ಅಂತವ್ರನ್ನ ಎಷ್ಟು ಕಡೆಗಣಿಸಿದ್ರೆ ಅಷ್ಟು ಕಡು ಕಷ್ಟ ಗ್ಯಾರಂಟಿ. ಬಸವರಾಜ ಬೊಮ್ಮಾಯಿ ಅವರು ಇದನ್ನೇ ಹೇಳಿದ್ದು. ಅವರ ನಾಯಕರಿಗೆ, ಅವರು ನೆಚ್ಚಿಕೊಂಡಿರುವಂತಹ ಮತವರ್ಗಕ್ಕೆ, ಅಹಿಂದಕ್ಕೆ ಅನ್ಯಾಯ ಆದ್ರೆ ಸಿದ್ದರಾಮಯ್ಯ ಅವರು ಸುಮ್ಮನೆ ಇರೋದಿಲ್ಲ. ನೋಡಿ, ಡಾಕ್ಟರ್ ಜಿ ಪರಮೇಶ್ವರ್ ಅವರನ್ನು ಇಲ್ಲಿ ಪರಿಗಣಿಸಿ ಅವರು ಮತ್ತೊಮ್ಮೆ ಕಣ್ಣೀರು ಹಾಕಿದ್ರೆ DK ಶಿವಕುಮಾರ್ ಅವರ ಈ ಸರ್ಕಾರಕ್ಕೆ ಸಂಚಕಾರ ತಪ್ಪಿದ್ದಲ್ಲ. ಯಾಕೆ, ಹೇಗೆ, ಅದು ಮುಂದಿನ ದಿನಮಾನಗಳಲ್ಲಿ ಆ ವಾಸ್ತವ ಸಂಗತಿ ಅಥವಾ ಅಸಲಿಯತ್ತು ಏನು ಅನ್ನೋದು ಗೊತ್ತಾಗಲಿದೆ. ಹಾಗಿದ್ರೆ ಸಿದ್ದರಾಮಯ್ಯ ಅವರು ಹೊಸದೊಂದು ಪಕ್ಷ ಕಟ್ಟೋದಕ್ಕೆ, ಪ್ರಾದೇಶಿಕ ಪಕ್ಷ ಕಟ್ಟೋದಕ್ಕೆ ಅಹಿಂದ ಸೈದ್ಧಾಂತಿಕ ಹಿನ್ನೆಲೆಯ ವೇದಿಕೆಯನ್ನು ಸಜ್ಜುಗೊಳಿಸೋದಕ್ಕೆ ದೇವರಾಜ ಅರಸು ರೀತಿಯಲ್ಲಿ, ಬಂಗಾರಪ್ಪ ಅವರ ರೀತಿಯಲ್ಲಿ ವಾತಾವರಣ ನಿರ್ಮಾಣ ಆಗ್ತಿದೆಯಾ? ಕಮೆಂಟ್ ಮಾಡಿ.